ಅವಮಾನ ಅವಮಾನ. ಇಷ್ಟು ವರ್ಷದಲ್ಲಿ ಒಂದು ದಿನವಾದ್ರೂ ನಮ್ಮ ದೇವಸ್ಥಾನಕ್ಕೆ ಕಾಕಿ ಕಾಲಿಡ್ತ, ಆದ್ರೆ ಅವ್ರನ್ನ ಇವತ್ತು ಕರೆಸಲೇಬೇಕಾದ ಪರಿಸ್ಥಿತಿ ನಮಗೆ ಬಂದಿದೆ. ಯಾವ ಕಾರಣಕ್ಕೆ? ಒಬ್ಬ ಪುಂಡ ಪೋಲಿ ಅಮ್ಮನವ್ರ ದರ್ಶನಕ್ಕೆ ಬಂದಿದ್ದ ಹೆಣ್ಣು ಮಗಳನ್ನ ಹಾಳು ಮಾಡೋ ಪ್ರಯತ್ನ ಪಟ್ಟ. ಆ ಕಾರಣಕ್ಕೆ ವರದರಾಜು ಮೇಲೆ ನನಗೆ ತುಂಬಾ ಗೌರವ ಇತ್ತು, ಆದ್ರೆ ಇವತ್ತು ನನಗೆ ತುಂಬಾ ಬೇಸರ ಆಗಿದೆ. ವರದರಾಜು ಅವರ ಸ್ನೇಹಿತರ ಕುಟುಂಬ ದೇವಿ ಸ್ಥಾನದ ಪಾವಿತ್ರ್ಯತೆಗೆ ಕಳಂಕ ತಂದಿದ್ದಾರೆ. ವರದರಾಜು ಮಾಡಿದ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು ಅಲ್ವಾ? ಅಲ್ವೇನ್ರಿ? ಅವ್ರ ಸ್ನೇಹಿತರ ಮೊಮ್ಮಗ ಮಾಡಿದ ತಪ್ಪಿಗೆ ವರದರಾಜನ ದಂಡಿಸೋದು ಯಾವ ನ್ಯಾಯ? ಮನೆ ಒಳಗೆ ಸೇರ್ಸ್ಕೊಳ್ಳೋಕ್ಕಿಂತ ಮುಂಚೆ ಎಂತವ್ರಿಗೆ ಆಶ್ರಯ ಕೊಡ್ತಾ ಇದೀವನ್ನ ಅರಿವಿರ್ಬೇಕಾಗಿತ್ತು ಅವ್ರಿಗೆ. ಒಬ್ಬ ದುಷ್ಟನ್ನ ಅಮ್ಮನವ್ರ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿರೋದು ವರದರಾಜ್ ಅವ್ರ ತಪ್ಪೆ. ನಾವೇ ಮಾತಾಡೋದ್ರಲ್ಲಿ ಏನು ಪ್ರಯೋಜನ ಇದೆ? ವಿಚಾರಣೆ ನಡೀಲಿ, ಕರೆಸಿ ವರದರಾಜ್ ಅವ್ರನ್ನ. ವರದರಾಜುನ ಕರೆಸಿ ವಿಚಾರಣೆ ಮಾಡಕ್ಕೆ ಏನ್ರಿ ಇದೆ ಇದರಲ್ಲಿ? ಅವ್ರನ್ನ ಎದುರುಗಡೆ ಕೂರಿಸಿ ವಿಚಾರಣೆ ಮಾಡಿದ್ರೆ ಅವ್ರನ್ನ ತಪ್ಪನ್ನ ಒಪ್ಕೊಂಡು ಹಿಂದಕ್ಕೆ ಸರಿತಾರ ನಿಮ್ಮ ವರದರಾಜ್ ಅವರು. ಅದಲ್ಲದೆ ಕಮಿಟಿ ತೀರ್ಮಾನನ ಒಪ್ಕೋತಾರಂತ ಏನ್ ನಂಬಿಕೆ ಇದೆ? ಕಮಿಟಿ ತೀರ್ಮಾನಕ್ಕೆ ಬೆಲೆ ಕೊಡ್ತಾರೆ ಅಂತ ನಂಬಿಕೆ ಇದೆಯಾ ನಿಮ್ಗೆ? ನಾನು ನಿರ್ಧಾರ ಮಾಡಾಗಿದೆ, ನಿಮ್ಮ ಒಪ್ಪಿಗೆ ಬೇಕಷ್ಟೇ ನನಗೆ. ಏನು ನಿಮ್ಮ ನಿರ್ಧಾರ? ವರದರಾಜು ಮತ್ತು ಅವ್ರ ಕುಟುಂಬದವ್ರನ್ನ ದೇವಸ್ಥಾನದಿಂದ ಬಹಿಷ್ಕಾರ ಹಾಕಬೇಕು, ಶಾಶ್ವತವಾಗಿ. ಇನ್ನು ಯಾವತ್ತು ಅವ್ರ ಕುಟುಂಬದವರು ಈ ಅಮ್ಮನವರ ಸನ್ನಿಧಿಯಲ್ಲಿ ನಾದಸ್ವರ ಸೇವೆ ಮಾಡಿಕೂಡ್ದವರು. ಇದು ಧರ್ಮ ಅಲ್ಲ. ಹಾಗಾದ್ರೆ ದೇವಸ್ಥಾನದ ಧರ್ಮಾಧಿಕಾರಿ ತಗೊಂಡಿರೋ ನಿರ್ಧಾರನ ಧಿಕ್ಕರಿಸೋದು ಧರ್ಮನ? ನಿಮ್ ನಿರ್ಧಾರ ನಮ್ಗೆ ಒಪ್ಪಿಗೆ ಇದೆ. ನಿಮ್ದೇನು? ನೀವೇ ಹೋಗಿ ವರದರಾಜುಗೆ ವಿಷಯನ ಮುಟ್ಟಿಸ್ಬಿಡಿ. ತುಂಬ ಉಪಕಾರ ಆಯ್ತಮ್ಮ. ಇವತ್ತು ನಿನ್ನಿಂದ ನಮ್ಮ ಕುಟುಂಬದ ಮಾನ ಮರ್ಯಾದೆ ಬೀದಿ ಪಾಲಾಗೋದು ತಪ್ಪಿತು. ನನ್ನಿಂದ ಅಲ್ಲ, ಕಿರಣ್ಮಯಿ ಅಕ್ಕಯಿಂದ ನಿಮ್ಮನೆ ಮರ್ಯಾದೆ ಬೀದಿ ಪಾಲಾಗೋದು ತಪ್ಪಿದ್ದು. ಇನ್ ಮುಂದಾದ್ರೂ ಹೆಣ್ಮಕ್ಳು ವಿಷಯದಲ್ಲಿ ಹುಷಾರಾಗಿರೋ. ಎಲ್ಲಾ ಕಡೆಗೂ ಹಿರಣ್ಮಯಿನೇ ಬಂದು ಕಾಪಾಡಲ್ಲ ನಿನ್ನನ್ನ.